ಕಲ್ಯಾಣ ತಾಲೂಕಿನ ಒಂದು ಸಾರ್ವಜನಿಕ ಅಹವಾಲು ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ 6 ಅರ್ಜಿಗಳು ಈ ಸಾರ್ವಜನಿಕರಿಂದ ಬಂದಿದ್ದಾವೆ. ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು, ನಮ್ಮ ಬೀದರ್ನ ಲೋಕಾಯುಕ್ತ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು. Horizon English Medium Public School admissions are open. Noble English Medium Public School admissions are open. Madina English Medium Public School with Hifzul Quran admissions are open. 6 ಅರ್ಜಿಗಳಲ್ಲಿ ಒಂದು ಬಂದ್ಬಿಟ್ಟು ಬೋಸಗ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು, ಆಮೇಲೆ 3 ಅರ್ಜಿಗಳು ADLRಗೆ ಸಂಬಂಧಪಟ್ಟಿದ್ದು, ಆಮೇಲೆ 1 ಅರ್ಜಿ ಜಸ್ಕಾಮ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ 1 CMC ಬಸವ ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಅರ್ಜಿಗಳು ಇಲ್ಲೇನು ಬಂದಿದ್ದಾವೆ ಇವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹಸ್ತಾಂತರಿಸಿದ್ದೀವಿ ಮತ್ತು ಅವರಿಗೆ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಈ ಸಮಯದಲ್ಲಿ ಈ ಒಂದು ಕೆಲಸಗಳನ್ನು ನೀವು ಮಾಡಿಕೊಡಬೇಕು ಅಂಥೇಳಿ ಅವರಿಗೆ ನಿಯಮಗಳ ಅಡಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಾವು ಅವರಿಗೆ ನಿರ್ದಿಷ್ಟವಾದಂತಹ ನಿರ್ದೇಶನವನ್ನು ನೀಡಿದ್ದಿದೆ. ಸೊ ಅದೇ ರೀತಿ ಮುಂದೆನೂ ಸಹ ಯಾವುದಾದ್ರೂ ಸಾರ್ವಜನಿಕ ಸೇವೆ ಮಾಡುವಲ್ಲಿ ಯಾವುದಾದ್ರೂ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರಿಗೆ ಸೇವೆ ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಏನು ಅಹವಾಲು ಕಾರ್ಯಕ್ರಮಗಳಾಗ್ತವೆ ಅಂಥ ಸಂದರ್ಭದಲ್ಲೂ ಸಹ ಅವರು ನಮಗೆ ಈ ಅರ್ಜಿಗಳನ್ನು ಕೊಡಬಹುದಾಗಿದೆ ಅಂತ ನಾವು ಅವರಿಗೆ ಸೂಚಿಸಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಬರೀ ಲೋಕಾಯುಕ್ತ ಸಂಸ್ಥೆ ಇದೆ ಅಂದ ಮಾತ್ರ ಸೇವೆ ಸಲ್ಲಿಸೋದಲ್ಲ, ಅದನ್ನು ಪ್ರತಿಯೊಬ್ಬರಿಗೂ ಸಹ ಇದು ಮನಸ್ಸಿನಿಂದ ಬರಬೇಕು. ನಾವು ಸಾರ್ವಜನಿಕ ನೌಕರರು, ನಾವು ಇಲ್ಲಿ ಇರೋದು ತೆರಿಗೆ ಸಾರ್ವಜನಿಕರು ಕಟ್ತಾ ಇರುವಂಥ ತೆರಿಗೆ ಹಣದಿಂದ ನಮ್ಮ ಸಂಬಳ ಎಲ್ಲ ಸಿಗ್ತಾ ಇರೋದು. ಹಾಗಾಗಿ ನಾವು ಸೇವೆಯನ್ನು ಮಾಡಬೇಕು ಸಾರ್ವಜನಿಕರಿಗೆ ಅನ್ನುವಂಥ ವಿಷಯವನ್ನು ಸಹ ಅವರಿಗೆ ತಿಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಕಚೇರಿಗಳ ಎದುರಿಗೆ ಏನೇನು ಬೋರ್ಡನ್ನು ಹಾಕಬೇಕು ಅನ್ನೋದನ್ನು ಸಹಿತ ಈ ಒಂದು ಭಿತ್ತಿಪತ್ರಗಳನ್ನು ಸಹ ನಾವು ಅವರಿಗೆ ನೀಡಿದ್ದಿದೆ. ಅದರ ಒಂದು ಮಾದರಿ ಇಲ್ಲಿದೆ. ಪ್ರತಿಯೊಂದು ಕಚೇರಿಗಳಲ್ಲಿ ಇದು ಸ್ಟಿಕ್ ಮಾಡ್ಬೋದು. ಇದರದ್ದೇ ದೊಡ್ಡ ಪ್ರಮಾಣದಲ್ಲಿ 2x4 ಅಥವಾ 3x4 ಅಳತೆಯ ಅವರ ಕಚೇರಿಗೆ ಸಂಬಂಧಿಸಿದಂತಹ ಈ ಒಂದು ಭಿತ್ತಿಪತ್ರವನ್ನು ಸಹ ಇದನ್ನು ಡಿಸ್ಪ್ಲೇ ಮಾಡಬೇಕಂತ ಎಲ್ಲ ಅಧಿಕಾರಿಗಳಿಗೂ ಸಹಿತ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ಇದನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಇದನ್ನು ಹಾಕಿದ್ದಾರೆ ಇಲ್ಲೋ ಅನ್ನುವಂಥ ಒಂದು ವಿಷಯದ ಕಡೆಗೂ ಸಹ ನಾವು ಪರಿಶೀಲನೆ ಮಾಡುವಂಥ ಕಾರ್ಯಕ್ರಮ ಇದೆ. ಯಾರು ಹಾಕಿರೋದಿಲ್ಲ ಅವರ ಮೇಲೂ ಸಹ ಕ್ರಮ ಕೈಗೊಳ್ಳುವಂತಹ ಒಂದು ಕ್ರಮ ಜರುಗಿಸಲಾಗುವುದು. ಸೊ ಅದನ್ನು ಹೊರತುಪಡಿಸಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಹೇಳಿದರೆ, ನಿಮಗೇನಾದರೂ ಸಾರ್ವಜನಿಕ ಕಚೇರಿಗಳಲ್ಲಿ ಹೋದಾಗ ಯಾವುದಾದ್ರೂ ಸಮಸ್ಯೆಗಳುಂಟಾದಲ್ಲಿ ಅಥವಾ ಯಾರಾದರೂ ನಿಮಗೆ ಹಣವನ್ನು ಕೇಳಿದಾಗ ಅಥವಾ ಹಣವನ್ನಾಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯಿಂದ ಕರ್ತವ್ಯ ನಿರ್ವಹಿಸಲಿಕ್ಕೆ ನಿಮಗೆ ಒಂದು ಇದನ್ನು ಬೇಡಿಕೆ ಇಟ್ಟಲ್ಲಿ ನೀವು ಅದನ್ನು ಈ ಕುರಿತಾಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಮ್ಮ ಲೋಕಾಯುಕ್ತ ಕಚೇರಿಗೆ ಈ ಕುರಿತು ದೂರು ಕೊಟ್ಟಲ್ಲಿ ನಾವು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಇದು ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರವನ್ನು ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸುಮಾರು ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣಗಳು ಇರ್ತವೆ. ಸರ್ಕಾರಿ ಹಣವನ್ನು, ಸರ್ಕಾರಿ ಜಾಗೆಯನ್ನು, ಸರ್ಕಾರಿ ಆಸ್ತಿ ಪಾಸ್ತಿಯನ್ನು ತಮ್ಮ ಸ್ವತಃ ಕೆಲಸಕ್ಕಾಗಿ ಅಥವಾ ತನ್ನ ಸ್ವಹಿತಾಸಕ್ತಿಗಾಗಿ ಬೇರೆಯವರಿಗೆ ಅದನ್ನು ಮಾಡಿಕೊಟ್ಟ ಉದಾಹರಣೆಗಳಿರ್ತವೆ. ಅಂಥ ನಿದರ್ಶನಗಳಿದ್ದಲ್ಲಿ, ಅಂಥ ಮಾಹಿತಿ ತಮಗೇನಾದರೂ ಗೊತ್ತಿದ್ದಲ್ಲಿ ಈ ಕುರಿತು ಸಹ ತಾವು ನಮ್ಮ ಲೋಕಾಯುಕ್ತ ಕಚೇರಿ ಬೀದರ್ ಅವರಿಗೆ ಅಥವಾ ನನ್ನ ಕಚೇರಿ ಕಲಬುರಗಿಯಲ್ಲಿ ಇದೆ ಐವಾನ್ ಶಾಹಿ, ಇದರಲ್ಲಿ ಅಲ್ಲಿನೂ ಸಹ ತಾವು ದೂರನ್ನು ಕೊಡಬೇಕು ಅಂಥೇಳಿ ತಮ್ಮ ಮಾಧ್ಯಮದವರ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಹಳ್ಳಿ ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಈಗ ಪ್ರತಿಯೊಂದು ಕಡ್ಡಾಯ ಭ್ರಷ್ಟಾಚಾರ ತಡೆ ಸಲುವಾಗಿ ನಮ್ಮದು ಪೋಸ್ಟರ್ ಇದೆ, ಅಲ್ಲಿ ಪೋಸ್ಟರ್ ಪ್ರತಿಯೊಂದು ಕಚೇರಿಯಲ್ಲಿ ಇಲ್ಲ ಇದೆ. ಸೊ ನೀವು ಸ್ವಲ್ಪ ಕಡ್ಡಾಯವಾಗಿ ಅದನ್ನು ನೋಟಿಸ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಅನುಕೂಲ ಇಲ್ಲ. ಅದನ್ನು ಮುಂಬರುವ ದಿನಗಳಲ್ಲಿ ಅದನ್ನು ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೂ ಸಹಿತ ಎಲ್ಲ ಗ್ರಾಮಗಳಲ್ಲೂ ಸಹಿತ ಅದನ್ನು ಡಿಸ್ಪ್ಲೇ ಮಾಡುವಂಥ, ಮುಖ್ಯ ಸ್ಥಳಗಳಲ್ಲಿ ಡಿಸ್ಪ್ಲೇ ಮಾಡುವಂಥ ಕ್ರಮವನ್ನು ನಾವು ಜರುಗಿಸಲಾಗ್ತದೆ. ಸರ್, ಈಗ ಸರ್ಕಾರಿ ಕಚೇರಿಗಳಿರ್ಬೋದು, ಆಸ್ಪತ್ರೆ, ವಸತಿ ಶಾಲೆ, ಇಲ್ಲಿ ವ್ಯವಸ್ಥೆ ಸಾಕಷ್ಟು ಇರ್ತದೆ. ತಾವು ಸರ್ಪ್ರೈಸ್ ವಿಸಿಟ್ ಮಾಡ್ಬೋದಲ್ಲ, ತಾವು ಇರ್ಬೋದು, ಇಲ್ಲಿವರೆಗೆ ನಾವು ಆ ರೀತಿ ಕಾಣ್ತಾ ಇಲ್ಲ ಇತ್ತೀಚೆಗೆ. ಇಲ್ಲ, ಅದನ್ನು ಮಾಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ಈಗ ನೀವು ನಮ್ಮ ಜೊತೆ ಬಂದರೆ ಅದರದ್ದು ಒಂದು ಇದನ್ನು ನೋಡ್ಬೋದು. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಗೂ ಸಹಿತ ಭೇಟಿ ಕೊಡೋದಿದೆ. ನೀವು ದಯವಿಟ್ಟು ಬರಬೇಕಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ.
ನಿರಂತರವಾಗಿ ಈ ರೀತಿ ನಡೆದರೆ ಒಂದು ಸ್ವಲ್ಪ ಅವರು ಅಲರ್ಟ್ ಆಗಿರ್ತಾರೆ. ಎಸ್, ಡೆಫಿನೆಟ್ಲಿ. ಸಾರ್ವಜನಿಕರಲ್ಲಿ ಲೋಕಾಯುಕ್ತ ಅಂತ ಬರೀ ದುಡ್ಡಿನ ವಿಷಯದಲ್ಲಿ ಇರುತ್ತೆ. ಲೋಕಾಯುಕ್ತ ಬರೀ ದುಡ್ಡು ಯಾರು ಹಗರಣ ಮಾಡ್ತಾರೆ ಅವ್ರಿಗೆ ಮಾತ್ರ ಹಿಡಿತಾರೆ. ಇಂಥ ಸಮಸ್ಯೆಗಳನ್ನ ಕೇಳಲ್ಲ ಅಂತ ಜನರ ತಲೆಯಲ್ಲಿದೆ ಸರ್. ಅದ್ರ ಬಗ್ಗೆ ಅವ್ರಿಗೆ ಹೆಂಗೆ ರೀಚ್ ಆಗ್ತದೆ ಸರ್? ಇವತ್ತಿನ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಇವಾಗ ಬಂದಿದ್ದಾರೆ ಸರ್ ಕೆಲವೊಂದು ಕಡೆ. ಅಂದರೆ ಇವಾಗ ಹಳ್ಳಿಗಳ ಜನ ಅಂದರೆ ಟಿ ವಿಯಲ್ಲಿ ನಾವು ನೋಡ್ತೀವಿ, ಲೋಕಾಯುಕ್ತರು ದುಡ್ಡನ್ನು ಹಿಡಿದ್ರು ಇಷ್ಟೇ ನೋಡೋದು. ಅಂದರೆ ಈ ಥರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಈ ಥರ ಅಂಥ ಸಮಸ್ಯೆಗಳು ಅಂದರೆ ಆ ಥರ ಹೆಂಗೆ ರೀಚ್ ಆಗ್ತದೆ ಸರ್? ಅದೇ ಇಂಥ ಕಾರ್ಯಕ್ರಮಗಳನ್ನ ದಿನ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿದಿನ ನಾವು ಅದರದ್ದು ನೀವು ನೋಡ್ತಾ ಇರ್ಬೋದು ಟಿ ವಿ ಮಾಧ್ಯಮಗಳಲ್ಲಿ ನಾವೇನಾದ್ರು ಮಾಡಿದ್ರು ಸಹಿತ ಅದನ್ನು ಹೆಚ್ಚಿನ ಪಬ್ಲಿಸಿಟಿ ಮಾಧ್ಯಮದವ್ರ ಮುಖಾಂತರ ನಾವು ಮಾಡಲಿಕ್ಕೆ, ಅಂದರೆ ಪಬ್ಲಿಕ್ಕಿಗೆ ರೀಚ್ ಆಗಲಿಕ್ಕೆ ಈ ನೀವು ಹೇಳ್ದಂಗೆ ಈ ರೀತಿ ಕಾರ್ಯಕ್ರಮಗಳು, ಒಂದು ಸಭೆಗಳು, ಮತ್ತು ಮೇಲೆ ಕಚೇರಿಗಳು, ಒಬ್ಬರು ಸಹೋದರರು ಹೇಳಿದರು ಕಚೇರಿಗಳಿಗೆ ನೀವು ಭೇಟಿ ಕೊಡಬೇಕು ಜಾಸ್ತಿ ಅಂತ. ಅದು ಮುಂದೆ ಬರುವ ದಿನಗಳಲ್ಲಿ ಅದು ಆಗ್ತದೆ. ಸೊ ಅದನ್ನು ಕಾರ್ಯಕ್ರಮಗಳು ನಮ್ಮ ಲೋಕಾಯುಕ್ತವರು ಮತ್ತು ಉಪಲೋಕಾಯುಕ್ತರವರು ನಿರ್ದೇಶನಗಳಿದ್ದಾವೆ. ಅದಕ್ಕೆ ಆದಂಥ 26 ಪಾಯಿಂಟನ್ನು ಅವರು ನಮಗೆ ನೀಡಿದ್ದಿದೆ. ಆ ಒಂದು ಅಂಶಗಳಡಿಯಲ್ಲಿ ನಾವು ಹೆಚ್ಚು ಕಚೇರಿಗಳಿಗೆ ಸರ್ಪ್ರೈಸ್ ಭೇಟಿ ನೀಡುವಂಥ ಕಾರ್ಯಕ್ರಮವೂ ಇದೆ. ಸೊ ಅದು ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಹೇಳ್ದಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಕ್ರಮ ಕೈಗೊಳ್ತೇವೆ.